ನಮಸ್ಕಾರ ಸ್ನೇಹಿತರೆ. ಪಂಪಣ್ಣ ನರ್ವೆ ಇವರಿಗೆ 22 ವರ್ಷ ಇರಬೇಕಾದ್ರೆ ಹಾಗೆ ಇದ್ದಂಥ ಬ್ರಿಟಿಷ್ ಸರ್ಕಾರ ಮತ್ತು ನಿಜಾಮರ ವಿರುದ್ಧ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾರೆ. ಈಗ ಇವರಿಗೆ 98 ವರ್ಷ. ಈಗಲೂ ನಾವೇ ಆಯ್ಕೆ ಮಾಡಿರುವಂಥ ನಮ್ಮದೇ ರಾಜಕಾರಣಿಗಳ ವಿರುದ್ಧ, ನಾವೇ ಕ್ರಿಯೇಟ್ ಮಾಡಿರುವಂಥ ಈ ಸಿಸ್ಟಮ್ನ ವಿರುದ್ಧ, ಆ ಭಾಗದ ಅಭಿವೃದ್ಧಿಗೋಸ್ಕರ ಈಗಲೂ ಹೋರಾಟ ಮಾಡ್ತಿದ್ದಾರೆ. ಕಲ್ಯಾಣ ಕರ್ನಾಟಕ ಇಲ್ಲಿ 7 ಜಿಲ್ಲೆಗಳು ಬರ್ತವೆ. ಇದರ ಒಟ್ಟು ವಿಸ್ತೀರ್ಣ ಇರೋದು 17,044,000 ಚದರ ಕಿಲೋಮೀಟರ್. ಇಲ್ಲಿ ಒಟ್ಟು 1,25,00,000ಕ್ಕೂ ಹೆಚ್ಚಿನ ಜನಸಂಖ್ಯೆ ಇದೆ. ಇದೇ ಕಲ್ಯಾಣ ಕರ್ನಾಟಕದಲ್ಲೇ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ಇದ್ದಿದ್ದು. ಇದ್ರ ಮೇಲೆ ಅತಿ ಶೀಘ್ರದಲ್ಲೇ ಒಂದು ವಿಡಿಯೋ ಬರುತ್ತೆ. ನಿಮ್ಗೆ ಲಿಟ್ರಲಿ ಶಾಕ್ ಆಗುತ್ತೆ. ಈ ಹಂಪಿ ವಿಜಯನಗರ ಕಾಲದಲ್ಲಿ ಸೆಕೆಂಡ್ ರಿಚೆಸ್ಟ್ ಸಿಟಿ ಇನ್ ದ ವರ್ಲ್ಡ್, ಅಂದ್ರೆ ಪ್ರಪಂಚದ 2ನೇ ಶ್ರೀಮಂತ ನಗರ ಆಗಿತ್ತು. ಆದ್ರೆ ಈಗ ನೀತಿ ಆಯೋಗ ಪ್ರತಿ ವರ್ಷ ಈ ಅತಿ ಹಿಂದುಳಿದ ಜಿಲ್ಲೆಗಳ ಒಂದು ಮೋಸ್ಟ್ ಆಸ್ಪಿರೆಂಟ್ ಡಿಸ್ಟ್ರಿಕ್ಟ್ ಅನ್ನೋ ಒಂದು ಸೂಚ್ಯಂಕ ಬಿಡುಗಡೆ ಮಾಡುತ್ತೆ. ಈ ಮ್ಯಾಪಲ್ಲಿ ನಿಮಗೆ ಕೆಂಪು ಬಣ್ಣದಲ್ಲಿ ಏನು ಕಾಣ್ತಿದೆಯಲ್ಲ, ಅವು ಇಡೀ ದೇಶದಲ್ಲೇ ಅತಿ ಹಿಂದುಳಿದ ಜಿಲ್ಲೆಗಳು. ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು, ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತೆ ಈಗ ಹೊಸದಾಗಿ ಆಗಿರುವಂತ ವಿಜಯನಗರ, ಇವೆಲ್ಲವೂ ಇಡೀ ದೇಶದಲ್ಲೇ ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟ್ಗಳು. ಅದೇ ತರ ನಂಜುಂಡಪ್ಪ ಕಮಿಟಿ ಪ್ರಕಾರ ನಮ್ಮ ರಾಜ್ಯದಲ್ಲಿ 38 ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕುಗಳಿವೆ. ಅದರಲ್ಲಿ 21 ತಾಲೂಕುಗಳು ಕೇವಲ 7 ಜಿಲ್ಲೆಗೆ ಸೇರ್ತವೆ. ಮಾನವನ ಮೊಟ್ಟ ಮೊದಲ ಜೀವನ ಅಂದ್ರೆ ಶಿಲಾಯುಗ ಆರಂಭ ಆಗಿರೋ ಪ್ರದೇಶಗಳಲ್ಲಿ ಈಗಿನ ಯಾದಗಿರಿ ಮತ್ತೆ ರಾಯಚೂರಿನ ಲಿಂಗಸೂರು ಕೂಡ ಬರೋದು ಇದೇ ಭಾಗದಲ್ಲೇ. ಈಗಿನ ಮಾಡರ್ನ್ ವರ್ಲ್ಡ್ ಅಲ್ಲಿ ನಾವು ನೋಡೋದಾದ್ರೆ ಇಡೀ ಏಷ್ಯಾದಲ್ಲೇ ಅತಿ ವೇಗವಾಗಿ ಬೆಳೀತಿರೋ ತಾಲೂಕು ಸಿಂಧನೂರು ಇರೋದು ಇದೇ ಭಾಗದಲ್ಲೇ. ಇಡೀ ರಾಜ್ಯಕ್ಕೆ 45% ಅಷ್ಟು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋ ನಗರ ಇರೋದು ಇದೇ ಭಾಗದಲ್ಲಿ. ಅಷ್ಟೇ ಯಾಕೆ, ಭಾರತದಲ್ಲಿ 90ಕ್ಕೂ ಹೆಚ್ಚು ಪ್ರತಿಶತದಷ್ಟು ಚಿನ್ನವನ್ನು ಉತ್ಪಾದಿಸುವ ಚಿನ್ನದ ನಾಡು ಇರೋದು ಇಲ್ಲೇ. ಅಷ್ಟೇ ಯಾಕೆ, ದಾಸರ ನಾಡು, ಭತ್ತದ ನಾಡು, ಹೀಗೆ ಹಲವಾರು, ಅದು ಸಾಂಸ್ಕೃತಿಕವಾಗಿರಲಿ, ನೈಸರ್ಗಿಕವಾಗಿರಲಿ, ಪ್ರಾಕೃತಿಕವಾಗಿರಲಿ, ಇಷ್ಟೆಲ್ಲ ಶ್ರೀಮಂತವಾಗಿದ್ರು ಈ ಪ್ರದೇಶ ಎಷ್ಟೆಲ್ಲ ಹಿಂದೆ ಉಳಿದಿದೆ ನಿಮ್ಗೆ ಗೊತ್ತಾ? ಈ ಭಾಗ ಇಷ್ಟೊಂದು ಬ್ಯಾಕ್ವರ್ಡ್ ಇರೋದಕ್ಕೆ ಏನೆಲ್ಲ ಕಾರಣಗಳಿವೆ, ಮತ್ತೆ ಈ ಭಾಗ ಅಭಿವೃದ್ಧಿ ಆಗಬೇಕಾದ್ರೆ ಏನಾದರೂ ಸೊಲ್ಯೂಷನ್ ಅಥವಾ ಪರಿಹಾರ ಅನ್ನೋದು ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದು ನೀವು ಮಾಡುವಂಥ ನಮಗೆ ಅತಿ ದೊಡ್ಡ ಸಪೋರ್ಟ್. ನಾವು ರಿಸರ್ಚ್ ಮಾಡಿ ಈ ಥರ ವಿಡಿಯೋ ಮಾಡೋದಕ್ಕೆ ನಮಗೊಂದು ಮೋಟಿವೇಶನ್ ಅನ್ನೋದು ಸಿಗುತ್ತೆ. One of the most backward areas in the country, but what makes it rich is its gold deposits. India's only producer of primary gold, the Hatti Gold Mines Company Limited. The Hyderabad-Karnataka region, part of Karnataka which was under the Nizams for centuries, will henceforth be known as Kalyana Karnataka. From now, the 17th of September, the day of liberation of the region from Nizam rule, would be celebrated as Kalyana Karnataka Day. ಕಲ್ಯಾಣ ಕರ್ನಾಟಕ ಹೆಸರು ಚೆನ್ನಾಗಿದೆ, ಹೆಸರೇನೋ ಬದಲಾಯಿತು, ಆದರೆ ಅಭಿವೃದ್ಧಿ ಆಗಲೇ ಇಲ್ಲ. ಕಲ್ಯಾಣ ಕರ್ನಾಟಕ ಅಂತ ಬದಲಾದರೂ ಕೂಡ ಅಭಿವೃದ್ಧಿ ಆಗಿಲ್ಲ. ಯೋಜನೆಗಳು ಘೋಷಣೆ ಆಯಿತು, ಆದರೆ ಯಾವುದು ಕೂಡ ಅನುಷ್ಠಾನವಾಗ್ತಿಲ್ಲ. ಮಂದಿ ನತದೃಷ್ಟ ಜನಗಳು ಪಾಪ ಏನೋ ದೊಡ್ಡ ಕನಸು ಕನವರಿಕೆಗಳು ಇಟ್ಕೊಂಡು ಸೇರಿಬಿಟ್ರು. ಕರ್ನಾಟಕಕ್ಕೆ ಅವರು ಉದ್ಧಾರ ಆಗಿರೋದು ಅಷ್ಟರಲ್ಲೇ ಇದೆ. ಇನ್ನು ಆ ಕಡೆ ಭಾಗದ ನಾಯಕರುಗಳು ಕೂಡ ಅಷ್ಟೇ, ಯಾರು ಕೂಡ ಸರಿಯಾದ ರೀತಿಯ ನಾಯಕರುಗಳಿಲ್ಲ, ಅದನ್ನು ನಿಭಾಯಿಸುವಂಥವ್ರಿಲ್ಲ. ಏನು ಭಿಕ್ಷುಕರೇ ಇವರು ಭಾಗದ ಜನರು ಪಾಪ. ನಮ್ಮನ್ನು ಉದ್ಧಾರ ಮಾಡಿ ಅಂತ ಕೇಳಕ್ಕೆ ನಿಜ. RDBಯಲ್ಲಿ 3,000 ಕೋಟಿಯ ಹಗರಣ ನಡೆದಿದೆ. Over allegations of corruption in the Kalyana Karnataka Region Development Board. ನಾವು ಸ್ವಲ್ಪ ಇತಿಹಾಸದ ಕಡೆ ಹೋಗೋಣ. ಈ ಕಥೆ ಆರಂಭ ಆಗೋದು 1947ರಲ್ಲಿ. ಇಡೀ ಪ್ರಪಂಚವೇ ಮಲಗಿರ್ಬೇಕಾದ್ರೆ ನಮ್ಮ ದೇಶ ಆಗ ತಾನೇ ಸ್ವತಂತ್ರದ ಕಡೆಗೆ ಹೆಜ್ಜೆ ಇಡ್ತಾ ಇತ್ತು. ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶ ಧರ್ಮದ ಆಧಾರದ ಮೇಲೆ 2 ದೇಶವಾಗಿ ಇಬ್ಬಾಗ ಆಗುತ್ತೆ. ಪಾಕಿಸ್ತಾನ ಅನ್ನೋ ಒಂದು ಹೊಸ ದೇಶ ಸೃಷ್ಟಿಯಾಗುತ್ತೆ. ಆಗ ಅಖಂಡ ಭಾರತದಲ್ಲಿ 565ಕ್ಕೂ ಹೆಚ್ಚಿನ ರಾಜ್ಯ ಸಂಸ್ಥಾನಗಳಿರ್ತವೆ. ಈ ಎಲ್ಲ ಸಂಸ್ಥಾನಗಳು ಈ 2 ದೇಶಕ್ಕಾದ್ರೂ ಸೇರ್ಬೋದು ಅಥವಾ ತಮ್ಮದೇ ಒಂದು ಹೊಸ ದೇಶವನ್ನಾದ್ರೂ ಸೃಷ್ಟಿ ಮಾಡ್ಕೋಬಹುದು. ಇಂಥ ಸ್ವತಂತ್ರವನ್ನ ಆಗಿನ ಬ್ರಿಟಿಷ್ ಸರ್ಕಾರ ಇವ್ರಿಗೆ ಕೊಡುತ್ತೆ. ಆಗ 545ಕ್ಕೂ ಹೆಚ್ಚಿನ ರಾಜ್ಯ ಸಂಸ್ಥಾನಗಳು ನಮ್ಮ ಭಾರತಕ್ಕೆ ಸೇರಿದ್ರೆ ಇನ್ನು 13 ಸಂಸ್ಥಾನಗಳು ಪಾಕಿಸ್ತಾನಕ್ಕೆ ಸೇರ್ತವೆ. ಇನ್ನು ಉಳಿದ ಕೆಲವು ಸಂಸ್ಥಾನಗಳು ಮಾತ್ರ ನಾವು ಸ್ವತಂತ್ರವಾಗಿರ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಅದರಲ್ಲಿ ಒಂದು ಸಂಸ್ಥಾನ ಈ ಹೈದರಾಬಾದ್ ನಿಜಾಮನ ಸಂಸ್ಥಾನ. ನಮಗೆ ಸ್ವತಂತ್ರ ಬಂದು 13 ತಿಂಗಳ ಕಾಲ ಆದ್ರೂ ಈ ಭಾಗ ಅಕ್ಷರಶಃ ಒಂದು ಅಶಾಂತಿಯ ಗೂಡಾಗುತ್ತೆ. ಇಲ್ಲಿ ಅಶಾಂತಿ ಎಷ್ಟರ ಮಟ್ಟಿಗೆ ಇತ್ತಪ್ಪ ಅಂದ್ರೆ ಈ ಭಾಗದಲ್ಲಿ ದಿನನಿತ್ಯ ಹೈದರಾಬಾದ್ ನಿಜಾಮರ ವಿರುದ್ಧ ಹೋರಾಟ ಚಳುವಳಿ ನಡೀತಾನೆ ಇರುತ್ತೆ. ಆಗ ಹೈದರಾಬಾದ್ ನಿಜಾಮನ ಸಹಾಯಕ್ಕೆ ರಜಾಕ್ ಅನ್ನೋ ಒಂದು ಪಡೆ ಬರುತ್ತೆ. ಈ ರಜಾಕ್ನ ಪಡೆಯ ಒಂದು ಅಧಿಕಾರಿಯನ್ನ ಗೋಟಾ ಅನ್ನೋ ಒಂದು ಹಳ್ಳಿಯ ವಿದ್ಯಾರ್ಥಿಗಳು ಕೊಲ್ತಾರೆ. ಆಗ ರೊಚ್ಚಿಗೆದಂತ ಈ ರಜಾಕ್ನ ಪಡೆ ಇಡೀ ಹಳ್ಳಿ ಮೇಲೇನೆ ದಾಳಿ ಮಾಡುತ್ತೆ.
ಅವತ್ತು ಅಕ್ಷರಶಃ ಈ ರಜಾಕ್ನ ಪಡೆ ಒಂದು ರಕ್ತದ ಓಕಳಿಯನ್ನೇ ಆಡ್ತಾರೆ. 200ಕ್ಕೂ ಹೆಚ್ಚಿನ ಜನರನ್ನ ಹಳ್ಳಿಯಲ್ಲಿ ಕೊಲ್ತಾರೆ. ಅವತ್ತು ಈ ಪಡೆ ಒಂದು ರಕ್ತದ ಹೊಳೆಯನ್ನೇ ಹರಿಸ್ತಾರೆ. ಇದನ್ನ ನಾವು ಗೋಟಾ ಹತ್ಯಾಕಾಂಡ ಅಂತ ಇತಿಹಾಸದಲ್ಲಿ ನೋಡ್ತೀವಿ. ಹೈದರಾಬಾದ್ ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡಂತ ಶ್ರೀ ಸ್ವಾಮಿನಾಥನ್ ತೀರ್ಥರು ಮತ್ತೆ ಪಟೇಲ್ರಂತಹ ಹಲವು ಸ್ವತಂತ್ರ ಹೋರಾಟಗಾರರಿಂದ ಆಪರೇಷನ್ ಪೋಲ್ ಅನ್ನು ಮಾಡೋ ಮೂಲಕ ಕೊನೆಗೆ 1948 ಸೆಪ್ಟೆಂಬರ್ 17ರಂದು ಈ ಭಾಗಕ್ಕೆ ಸ್ವತಂತ್ರ ಸಿಗುತ್ತೆ. ಇವತ್ತು ನಾವು ಅದನ್ನ ಹೈದರಾಬಾದ್ ವಿಮೋಚನಾ ದಿನ ಅಂತ ಕರಿತೀವಿ. ಸ್ವತಂತ್ರ ಬಂದು 75 ವರ್ಷ ಆದ್ರೂ ಈ ಪ್ರದೇಶ ಎಷ್ಟರ ಮಟ್ಟಿಗೆ ಹಿಂದೆ ಉಳಿದಿದೆ ಗೊತ್ತಾ? ಕೇವಲ ಹಿಂದೆ ಉಳಿದಲ್ಲ, ಎಷ್ಟರ ಮಟ್ಟಿಗೆ ಹಿಂದೆ ಹಾಕಿದಾರಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾವುದೇ ಒಂದು ಸಮಾಜ ಅಭಿವೃದ್ಧಿ ಹೊಂದಿದೆ ಅಂತ ನೋಡ್ಬೇಕಾದ್ರೆ ಕೆಲವೊಂದು ಸೋಷಿಯಲ್ ಇಂಡಿಕೇಟರ್ಸ್ ನ ನೋಡ್ಬೇಕಾಗುತ್ತೆ. ಇದನ್ನ ಕೇವಲ ಡಾಟಾ, ನಂಬರ್ಸ್, ಸೋಷಿಯಲ್ ಇಂಡಿಕೇಟರ್ಸ್ ಅಂತ ನೋಡ್ದೇನೆ ಇದು ಆ ಪ್ರದೇಶದ ನಿಜವಾದ ಪರಿಸ್ಥಿತಿ ಏನಂತ ಹೇಳ್ತಾ ಹೋಗುತ್ತೆ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಮೊದಲನೇದು ಶಿಕ್ಷಣ. ಅದರಲ್ಲಿ ಲಿಟ್ರೇಸಿ ರೇಟ್ ಅಂದ್ರೆ ಸಾಕ್ಷರತೆ ಪ್ರಮಾಣ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ರಾಜ್ಯದಲ್ಲಿ 75.36% ಇದೆ. ಅದೇ ಈ ಭಾಗದಲ್ಲಿ 64.4%. ನಾವು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದಂಥ ಬೆಂಗಳೂರು, ಉಡುಪಿ ಮತ್ತೆ ದಕ್ಷಿಣ ಕನ್ನಡ ನೋಡೋದಾದ್ರೆ ಅಲ್ಲಿ 81, 82, 83% ಇದೆ. ಇನ್ನು ಅದೇ ತರ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಅಂದ್ರೆ ಒಟ್ಟು ದಾಖಲಾತಿಯ ಪ್ರಮಾಣ. ಉದಾಹರಣೆಗೆ ಒಂದು ಪ್ರದೇಶದಲ್ಲಿ 100 ಮಕ್ಕಳ ಜನನ ಆಗಿದೆ. ಇವರಿಗೆ 5 ವರ್ಷ ಆದ್ಮೇಲೆ ಎಷ್ಟು ಜನ ಶಾಲೆಗೆ ಹೋಗ್ತಾರೆ, ಎಷ್ಟು ವಿದ್ಯಾರ್ಥಿಗಳು SSLC ಆದ್ಮೇಲೆ PUCಗೆ ಹೋಗ್ತಾರೆ, ಎಷ್ಟು ಜನ ವಿದ್ಯಾರ್ಥಿಗಳು PUC ಆದ್ಮೇಲೆ ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ ಅನ್ನೋದು ಈ ರೇಷಿಯೋ ಹೇಳ್ತಾ ಹೋಗುತ್ತೆ. ಹೊಸ ಶಿಕ್ಷಣ ನೀತಿ ಪ್ರಕಾರ ಉನ್ನತ ಶಿಕ್ಷಣಕ್ಕೆ ಹೋಗುವ ವಿದ್ಯಾರ್ಥಿಗಳ ಸಂಖ್ಯೆ 50% ಇರಬೇಕು. ಇದು ನಮ್ಮ ರಾಜ್ಯದಲ್ಲಿ 32% ಇದೆ. ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಬರೋದಾದ್ರೆ ಕೇವಲ 16.67%. ಇನ್ನು ನಮ್ಮ ರಾಜ್ಯದಲ್ಲಿ 412 ಸರ್ಕಾರಿ ಕಾಲೇಜುಗಳಿವೆ. ಅದರಲ್ಲಿ 360 ಸರ್ಕಾರಿ ಕಾಲೇಜುಗಳು ಈ ಬೆಂಗಳೂರು, ಮೈಸೂರು ಮತ್ತೆ ಬೆಳಗಾವಿ ರೀಜನ್ಗೆ ಸೇರುತ್ತೆ. ಈ ಕಲ್ಯಾಣ ಕರ್ನಾಟಕದಲ್ಲಿರೋದು ಕೇವಲ 62 ಸರ್ಕಾರಿ ಕಾಲೇಜುಗಳು ಮಾತ್ರ. ಇನ್ನು ಹೋಗ್ಲಪ್ಪ ಟೀಚರ್ಸ್ ಆದ್ರೂ ಇದಾರಂತ ನೋಡೋದಾದ್ರೆ ಎಲ್ಲ ಸರ್ಕಾರಿ ಕಾಲೇಜುಗಳಲ್ಲಿ 24,000 ಪೋಸ್ಟ್ ಖಾಲಿ ಇದೆ. ಯಾದಗಿರಿ ಒಂದೇ ಜಿಲ್ಲೆಯಲ್ಲಿ 44% ಅಷ್ಟು ಶಿಕ್ಷಕರ ಕೊರತೆ ಇದೆ. ಇನ್ನು ಎರಡನೇದು ಆರೋಗ್ಯ. ಈ ಆರೋಗ್ಯದ ವಿಷಯದಲ್ಲಂತೂ ಈ ಭಾಗ 100ರಿಂದ 150 ವರ್ಷ ಹಿಂದೆ ಇದೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ WHO ಪ್ರಕಾರ ಪ್ರತಿ 30,000 ಜನರಿಗೆ ಒಂದು PHC ಇರಬೇಕು. ಅಂದ್ರೆ ಪ್ರೈಮರಿ ಹೆಲ್ತ್ ಸೆಂಟರ್, ಪ್ರಥಮ ಚಿಕಿತ್ಸಾಲಯ ಕೇಂದ್ರ. ಇದನ್ನ ನಾವು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ನೋಡೋದಾದ್ರೆ ಪ್ರತಿ 25,000 ಜನರಿಗೆ ಒಂದು PHC ಇದೆ. WHO ಹೇಳಿದಷ್ಟು 30,000, ಆದ್ರೆ ಇಲ್ಲಿರೋದು ಕೇವಲ 25,000 ಜನರಿಗೆ ಒಂದು PHC ಇದೆ. ಇದನ್ನೇ ನಾವು ಕಲ್ಯಾಣ ಕರ್ನಾಟಕದಲ್ಲಿ ನೋಡೋದಾದ್ರೆ ಪ್ರತಿ 1,46,000 ಜನರಿಗೆ ಒಂದು PHC ಇರೋದು. ಅಲ್ಲಿ 25,000 ಜನರಿಗೆ ಇಲ್ಲಿ 1,46,000 ಜನರು. ಇನ್ನು ಅದೇ ತರ ಪ್ರತಿ 10,000 ಜನರಿಗೆ ಎಷ್ಟು ಡಾಕ್ಟರ್ ಇದ್ದಾರೆ ಅಂತ ನೋಡೋದಾದ್ರೆ ಪ್ರತಿ 10,000 ಬಿಡಿ 20,000 ಜನರಿಗೂ ಒಬ್ಬ ಡಾಕ್ಟರ್ ಇಲ್ಲ ಇಲ್ಲಿ. ಇನ್ನು ಅದೇ ತರ ಪ್ರತಿ 10,000 ಜನರಿಗೆ ಎಷ್ಟು ಹಾಸ್ಪಿಟಲ್ ಬೆಡ್ ಇದೆ ಅಂತ ನೋಡೋದಾದ್ರೆ ಕೇವಲ 5ರಿಂದ 12 ಬೆಡ್ಗಳು ಮಾತ್ರ ಪ್ರತಿ 10,000 ಜನರಿಗೆ ಇರೋದು. ಇದು ಬೆಂಗಳೂರಲ್ಲಿ ಪ್ರತಿ 10,000 ಜನರಿಗೆ 36 ಹಾಸ್ಪಿಟಲ್ ಬೆಡ್ಗಳಿವೆ. ಇನ್ನು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಅಂದ್ರೆ ಬಹು ಆಯಾಮದ ಬಡತನ. ಇದು ಎಲ್ಲಾ ರೀತಿಗಳಿಂದಲೂ ಎಷ್ಟು ಜನ ಬಡವರು ಇದ್ದಾರೆ ಅನ್ನೋದು ಈ ಸೂಚ್ಯಂಕ ಹೇಳುತ್ತೆ. ಈ ಕಲ್ಯಾಣ ಕರ್ನಾಟಕದಲ್ಲಿ ಯಾದಗಿರಿ, ರಾಯಚೂರು ಇಲ್ಲೆಲ್ಲ 9, 10, 12, 13% ಅಷ್ಟು ಬಡತನ ಇದೆ. ಅದೇ ನಾವು ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ನೋಡೋದಾದ್ರೆ ಲೆಸ್ ದೆನ್ 1%, 1%ಗಿಂತಲೂ ಕಡಿಮೆ. ಪ್ರತಿ 100 ಜನರಲ್ಲಿ ಒಬ್ಬ ಬಡವನು ಇಲ್ಲಿ ಸಿಗಲ್ಲ. ನಾನು ಹೇಳ್ತಾ ಇರೋದು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ. ಇನ್ನು ಅದೇ ತರ ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂದ್ರೆ ಮಾನವನ ಅಭಿವೃದ್ಧಿ ಸೂಚ್ಯಂಕ. ಇಲ್ಲಿ ಮಾನವನ ವಿಕಾಸಕ್ಕೆ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂತ ನಮ್ಗಂತೂ ಗೊತ್ತಿಲ್ಲ. ಯಾಕಂದ್ರೆ ನೀತಿ ಆಯೋಗದ ರಿಪೋರ್ಟ್ ಅಲ್ಲಿ ಟಾಪ್ 10 ಡಿಸ್ಟಿಕ್ ಅಲ್ಲಿ ಒಂದು ಕಲ್ಯಾಣ ಕರ್ನಾಟಕದ ಜಿಲ್ಲೆ ಕೂಡ ಇಲ್ಲ. ಕಲ್ಯಾಣ ಕರ್ನಾಟಕ ಜಿಲ್ಲೆಗಳನ್ನ ನೋಡ್ಬೇಕಾದ್ರೆ ನಾವು ಕೆಳಗಿನಿಂದ ನೋಡ್ಬೇಕು. ನೀವು ಒಂದು ಸಮಾಜ ಉದ್ಧಾರ ಆಗಿದೆ ಅಂತ ನೋಡೋದಕ್ಕೆ ಅಥವಾ ಅಭಿವೃದ್ಧಿ ಆಗಿದೆ ಅಂತ ನೋಡೋದಕ್ಕೆ ನೀವು ಯಾವುದೇ ಸೋಷಿಯಲ್ ಇಂಡಿಕೇಟರ್ಸ್ ನ ತೆಗೆದು ನೋಡಿ, ನೀವು ಯಾವುದೇ ಸೂಚ್ಯಂಕನ ತೆಗೆದು ನೋಡಿ, ನೀವು ಯಾವುದೇ ಸೋಷಿಯಲ್ ಪ್ಯಾರಾಮೀಟರ್ಸ್ ನ ತೆಗೆದು ನೋಡಿ. ಈ ಎಲ್ಲಾ ಜಿಲ್ಲೆಗಳು ಬರೋದೇ ಕೊನೆಯಲ್ಲಿ. ಈ ಪ್ರದೇಶ ಇಷ್ಟೊಂದು ಬ್ಯಾಕ್ವರ್ಡ್ ಇರೋದಕ್ಕೆ ಏನೆಲ್ಲ ಕಾರಣ ಇದೆ ಅಂತ ನೋಡ್ತಾ ಹೋದ್ರೆ ಅಲ್ಲಿ ನಮಗೆ ಕಾಣಿಸಿದ್ದು ರಾಜಕೀಯ ಇಚ್ಛಾಶಕ್ತಿಯ ಕೊರತೆ, ಪೊಲಿಟಿಕಲ್ ಇಂಟ್ರೆಸ್ಟ್. ಇಲ್ಲಿ ಪ್ರಾಕೃತಿಕವಾಗಿ, ನೈಸರ್ಗಿಕವಾಗಿ ಎಷ್ಟೆಲ್ಲ ಶ್ರೀಮಂತ ಇದ್ರೂ ಅದನ್ನ ಸರಿಯಾಗಿ ಬಳಕೆ ಮಾಡದೇ ಇರುವುದು ಒಂದು ಕಾರಣ. ಇಲ್ಲಿ ಎಷ್ಟರ ಮಟ್ಟಿಗೆ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ ಅಂದ್ರೆ ಇಡೀ ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಹತ್ತಿ ಮಾರ್ಕೆಟ್ ಇರೋದು ರಾಯಚೂರಲ್ಲಿ. ಅಲ್ಲಿ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಇಲ್ಲ ಸ್ವಾಮಿ, ಒಂದೇ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಇಲ್ಲ.
ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಬರೋದಿಲ್ಲ, ಇಲ್ಲಿ ಎಂಪ್ಲಾಯ್ಮೆಂಟ್ ಸೃಷ್ಟಿ ಆಗೋದಿಲ್ಲ. ಎಷ್ಟೋ ಪೊಲಿಟಿಷಿಯನ್ಸ್ ಹೇಳ್ತಾರೆ ನಿಮ್ಗೆ ಅಲ್ಲಿ ಥರ್ಮಲ್ ಪವರ್ ಪ್ಲಾಂಟ್ ಕೊಟ್ಟಿದ್ದೀವಿ, ನಿಮಗೆ ಆ ಸಿಮೆಂಟ್ ಫ್ಯಾಕ್ಟ್ರಿ ಕೊಟ್ಟಿದ್ದೀವಿ ಅಂತ. ಆದ್ರೆ ಅವೆಲ್ಲ ಎಂಥ ಪ್ರಾಜೆಕ್ಟ್, ಇಡೀ ರಾಜ್ಯವೇ ರಿಜೆಕ್ಟ್ ಮಾಡಿರುವಂತ ಪ್ರಾಜೆಕ್ಟ್ಗಳು ಈ ಭಾಗದಲ್ಲಿ ಬರ್ತವೆ. ಖುದ್ದು ನಂಜುಂಡಪ್ಪ ಕಮಿಟಿನೇ ಹೇಳುತ್ತೆ IIT, IIM, ಏಮ್ಸ್ ಅಂತ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಈ ಭಾಗದಲ್ಲಿ ಬರ್ಬೇಕಂತ. ಒಂದು ಇನ್ಸ್ಟಿಟ್ಯೂಟ್ ಪಡಿಬೇಕಂದ್ರೆ ಈ ಭಾಗದ ಜನ ರೋಡಿಗಿಳಿಬೇಕು, ಹೋರಾಟ ಮಾಡಬೇಕು. ಇಷ್ಟೆಲ್ಲ ಹೋರಾಟ ಬೀದಿಗಿಳಿದ್ರು ಅಲ್ಲಿ ಇದುವರೆಗೂ ಒಂದೇ ಒಂದು ಇನ್ಸ್ಟಿಟ್ಯೂಟ್ ಬಂದಿಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಪ್ರದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಅಲ್ಲಿ ಶಿಕ್ಷಣ ಅನ್ನೋದು ಅತಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅಲ್ಲಿ ಒಂದು IIT, ಒಂದು IIM, ಒಂದು ಏಮ್ಸ್ ಅಂತ ಇನ್ಸ್ಟಿಟ್ಯೂಟ್ಗಳು ಬರೋದ್ರಿಂದ ಆ ಪ್ರದೇಶ ಎಜುಕೇಶನ್ ಹಬ್ ಆಗೋ ಸಾಧ್ಯತೆ ಇರುತ್ತೆ. ಅಲ್ಲಿನ ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಎಷ್ಟರ ಮಟ್ಟಿಗೆ ಕೊರತೆ ಇದೆಯಪ್ಪ ಅಂದ್ರೆ, ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಅಂತ ಒಂದು ಬೋರ್ಡ್ ಸ್ಥಾಪನೆ ಮಾಡಿದ್ದಾರೆ. ಇದು ಒಂದು ವರೆಸ್ಟ್ ಬೋರ್ಡ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೇಕಂತ ಈ ಸ್ಕೀಮಿಗೆ ರಾಜ್ಯ ಸರ್ಕಾರ 1,48,00,000 ರೂಪಾಯಿ ಕೊಡುತ್ತೆ. ಕೇವಲ 1,48,00,000 ರೂಪಾಯಿ. ಆದ್ರೆ ಇವರು ಖರ್ಚು ಮಾಡೋದು ಎಷ್ಟು ಗೊತ್ತಾ? ಕೇವಲ 98 ಲಕ್ಷ. ಇವರೊಂದು 10 ಮೀಟಿಂಗ್ ಮಾಡಿದ್ರೆ ಆ TV ಈ ದುಡ್ಡು ಸಾಕಾಗಲ್ಲ. ಅಷ್ಟೇ ಅಲ್ಲ, ನೀತಿ ಆಯೋಗದ ರಿಪೋರ್ಟ್ ನೋಡ್ಬೇಕಾದ್ರೆ ನೀತಿ ಆಯೋಗ ಹೇಳಿರುವಂತ ಎಷ್ಟೋ ಪಾಲಿಸಿಗಳನ್ನ ಇವ್ರು ಇಂಪ್ಲಿಮೆಂಟೇ ಮಾಡಿಲ್ಲ. 2022ರಲ್ಲಿ ಈ ಬೋರ್ಡ್ ಅಲ್ಲಿ 1 ವರ್ಷ ಚೇರ್ಮನ್ ಪೋಸ್ಟ್ ಖಾಲಿ ಇತ್ತು. ಈ ಬೋರ್ಡ್ ನ ಸ್ಥಾಪನೆ ಮಾಡೋದಕ್ಕೆ ಸುಮ್ನೆ ದುಡ್ಡು ವೇಸ್ಟ್, ಅಲ್ಲಿನ ರಿಸೋರ್ಸಸ್ ವೇಸ್ಟ್. ನಮಗೇನ್ ಅನ್ಸುತ್ತಂದ್ರೆ ಸುಮ್ನೆ ಹೆಸರಲ್ಲಿ ಮಾತ್ರ ಕಲ್ಯಾಣ ಇಟ್ಟಿರೋದು ಅನ್ಸುತ್ತೆ. ಇದು ಕೇವಲ ನಮ್ಮ ಅಭಿಪ್ರಾಯ ಮಾತ್ರ. ಹಾಗಾದ್ರೆ ಇದಕ್ಕೇನಾದ್ರೂ ಪರಿಹಾರ ಅನ್ನೋದು ಇದೆ ಅಂತ ನೋಡ್ತಾ ಹೋದ್ರೆ, ಶಿಕ್ಷಣ, ಆರೋಗ್ಯ, ರಸ್ತೆ ಹೀಗೆ ಮೂಲಭೂತವಾದ ವ್ಯವಸ್ಥೆಗಳನ್ನ ಇಲ್ಲಿ ಅಭಿವೃದ್ಧಿ ಪಡಿಸಬೇಕಾಗಿದೆ. ನಂಜುಂಡಪ್ಪ ಕಮಿಟಿ ಪ್ರಕಾರ ಇಲ್ಲಿ ಹೆಚ್ಚಿನ ಫಂಡ್ ಅಲೋಕೇಶನ್ ಬೇಕಾಗಿದೆ, ಹೆಚ್ಚಿನ ಬಜೆಟ್ ನ ಅಲೋಕೇಶನ್ ಬೇಕಾಗಿದೆ. ಕೇವಲ 1 ಕೋಟಿ 2 ಕೋಟಿ ರೂಪಾಯಿ ಕೊಡೋದ್ರಿಂದ ಒಂದು ಪ್ರದೇಶ ಅಥವಾ ಒಂದು ಭಾಗ ಅಭಿವೃದ್ಧಿ ಆಗಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಎರಡನೇದಾಗಿ, ಇಲ್ಲಿನ ಜನರಲ್ಲಿ ಈ ಜಾತಿ, ಧರ್ಮ, ಮತ, ಪಂಥ ಅನ್ನೋದು ರಕ್ತದ ಕಣಕಣದಲ್ಲಿ ಇದೆ. ನಾನು ಬೀದಿಯಲ್ಲಿ ಇದ್ರೂ ಪರವಾಗಿಲ್ಲ, ನನ್ನ ಜಾತಿ ಅಥವಾ ಧರ್ಮದ ರಾಜಕಾರಣಿ ಬೆಂಗಳೂರಲ್ಲಿ ಮನೆ ಕಟ್ಕೊಂಡು ಆರಾಮಾಗಿರ್ಲಿ, ನನ್ನ ಮಗ ಈ ಶಾಲೆಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಈ ರಾಜಕಾರಣಿಯ ಮಗ ಫಾರಿನ್ ಅಲ್ಲಿ ಓದ್ಲಿ ಅನ್ನೋದು ಈ ಹುಚ್ಚು ಉಳಿ ಇದೆಯಲ್ಲ, ಇದು ಯಾವಾಗ ಹೋಗುತ್ತೋ, ಅಲ್ಲಿನ ಜನ ಯಾವಾಗ ಬದಲಾಗ್ತಾರೋ ಆಗ ಮಾತ್ರ ಈ ಭಾಗದ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಈಗ ಆಲ್ರೆಡಿ ಅಲ್ಲಿನ ಜನ ಬಡತನದಲ್ಲಿದ್ದಾರೆ, ಅವರ ಮಕ್ಕಳು ಬಡವರಾಗಿರ್ತಾರೆ, ಅವ್ರ ಮುಂದಿನ ಜನರೇಷನ್ ಹೀಗೆ ಅಲೆಮಾರಿ ಜೀವನ ನಡೆಸಬೇಕಾಗುತ್ತೆ. ಪ್ರತಿ ಒಂದಕ್ಕೂ ಶಿಕ್ಷಣದಿಂದ ಹಿಡಿದು ಆರೋಗ್ಯದ ತನಕ, ಕೆಲಸದಿಂದ ಹಿಡಿದು ರಾಜಕೀಯ ತನಕ, ಈಗೆಲ್ಲಾ ರೀತಿಯಿಂದಲೂ ಇವರು ಅಲೆಮಾರಿ ಜೀವನ ನಡೆಸಬೇಕಾಗುತ್ತೆ. ಈ ಅಲೆಮಾರಿ ಜೀವನ ನಮ್ಮ ಸಮಾಜದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಅಂದ್ರೆ, ನಮ್ಮ ರಾಜ್ಯದಲ್ಲಿ ಈ ಅಲೆಮಾರಿತನದಿಂದ ಮಕ್ಕಳು ಶಾಲೆ ಬಿಡುವ ಪ್ರಮಾಣ 2-3% ಇದೆ. ಅದೇ ಈ ಭಾಗದಲ್ಲಿ 5-6% ಇದೆ. ಸ್ನೇಹಿತರೆ, ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ನಮ್ಮಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂತ, ನಮ್ಮ ಸಮಾಜದಲ್ಲಿ ಒಂದು ಅವೇರ್ನೆಸ್ ಬರಲಿ ಅಂತ. ನಾವು ಇರುವಂಥ ಇವರು ನಮ್ಮ ಪಕ್ಕದ ಊರಿನಿಂದ, ನಮ್ಮ ಪಕ್ಕದ ಜಿಲ್ಲೆಯಿಂದ, ಮತ್ತು ನಮ್ಮ ಪಕ್ಕದ ರಾಜ್ಯದಿಂದ, ನಮ್ಮ ಪಕ್ಕದ ದೇಶದಿಂದ ಎಷ್ಟೆಲ್ಲ ಬ್ಯಾಕ್ವರ್ಡ್ ಇದೆ ಅಂತ ತಿಳಿಸೋದಕ್ಕೆ ಈ ವಿಡಿಯೋ ಮಾಡಿರೋದು. ಅಷ್ಟು ದೂರ ಯಾಕೆ ಹೋಗ್ತೀರಾ? ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ಇವತ್ತು ಪ್ರಪಂಚದ IT ಹಬ್ ಆಗಿ ಬೆಳೀತಾ ಇದೆ. ಅದೇ ರಾಜ್ಯದ ಇನ್ನೊಂದು ಭಾಗ ಆಗಿರುವಂಥ ಕಲ್ಯಾಣ ಕರ್ನಾಟಕ ಇಡೀ ದೇಶದಲ್ಲೇ ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾದಲ್ಲಿ ಬರುತ್ತೆ. ಇನ್ನು ಕೊನೆಯದಾಗಿ ನಿಮ್ಗೆ ಹೇಳೋದೇನಂದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ನಮಗಿರುವಂಥ ಅತಿ ದೊಡ್ಡ ಅಸ್ತ್ರ ಅದು ವೋಟು. ಅದನ್ನ ಸರಿಯಾಗಿ ಹಾಕಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀವಿ. ಇನ್ನು ಈ ವಿಡಿಯೋದಿಂದ ನಿಮ್ಗೇನಾದ್ರೂ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಲೈಕ್ ಮಾಡಿ. ಹಾಗೆ ಈ ತರ ಹೆಚ್ಚಿನ ಕಂಟೆಂಟ್ ನ ಕನ್ನಡದಲ್ಲಿ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ಭಾಗದ ಬಗ್ಗೆ ನಿಮಗಿರುವಂತಹ ದೃಷ್ಟಿಕೋನ ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.